ಹಾಯ್ ಮಾಡ್ರಿ ಎಲ್ಲರೂ. ನಾವು ಎಲ್ಲೋಗ್ತಿದ್ದೀವಿ ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ರಿ. ನಾವು ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಇವತ್ತು ಹ್ಯಾಪಿ ಸಂಕ್ರಾಂತಿ. ನಾವು ಇವಾಗ ಎಲ್ಲೋಗ್ತಿದ್ದೀವಿ ಅಂತ ವಿಡಿಯೋ ಕಂಟಿನ್ಯೂ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಇವತ್ತು ಹೋಗ್ತಿರೋ ಪ್ಲೇಸ್. ಥ್ಯಾಂಕ್ ಯು. ಯಾವ ಪ್ಲೇಸ್ ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲದೆ ಇರೋರು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಎಷ್ಟು ಜನ ಇದ್ದಾರೆ ನೀವೇ ನೋಡಿ, ತುಂಬ ರಶ್ ಇಲ್ಲಿ. ಅಯ್ಯಪ್ಪ ನೋಡಿ, ವೆಹಿಕಲ್ಸ್ ಎಲ್ಲ ಎಷ್ಟು ಇರುತ್ತೆ. ಯಾವಾಗಲೂ ಹಿಂಗೆ. ನಿನ್ನೆ ಹುಣ್ಣಿಮೆ ಇರೋದ್ರಿಂದ ನಿನ್ನೆನೂ ತುಂಬ ಜನ ಬಂದೋಗಿರ್ತಾರೆ. ನಿನ್ನೆ ನಾವು ಮನೆ ದೇವ್ರಿಗೆ ಹೋಗಿದ್ದು, ಹಾಗಾಗಿ ಬರೋಕ್ಕಾಗಿಲ್ಲ. ಇವತ್ತು ಹೆಂಗೋ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಉಳ್ಕೊಂಡ್ವಿ. ನೀವೇ ನೋಡ್ತಿದ್ದೀರಲ್ವ ಎಷ್ಟು ಕ್ರೌಡ್ ಇದೆ ಅಂತ. ಹೀಗೆ ಕಂಟಿನ್ಯೂ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಕಬ್ಬನ್ ಜ್ಯೂಸ್ ಬೇಕಾ? ಕಬ್ಬನ್ ಜ್ಯೂಸ್ ಈಗ ಪಾರ್ಕಿಂಗಲ್ಲಿ ಸರಿಗೆ ದುಡ್ಡು ಮಾಡ್ತಾವ್ರು. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬೊಂಬೆಗಳು ಕಂಡಿದ್ದೀರಾ? ಬಾಯ್ ಮುಚ್ಚು. ಈ ಬೊಂಬೆ ತುಣೇನ್ ಮಾಡಿದ್ದೀನಿ, ಆಟ ಆಡೋದೆ. ಬಳಿ ಎಷ್ಟು ಕ್ರೇಜ್ ಇದೆ ಈ ದೇವಸ್ಥಾನಕ್ಕೆ. ಹೇಳಪ್ಪ, ಇನ್ನು ಏನು ಹೇಳ್ಬೇಕಂತ. ಏನಿಲ್ಲ, ಟಿಫಿನ್ಗಳು ಬೇಕಾ? ಆಟ ಸಾಮಾನು ಬೇಕಾ? ಕಡಲೆಪುರಿ, ಚಕ್ಲಿ, ನಿಪ್ಪಟ್ಟು, ಬೋಂಡ, ಬಜ್ಜಿ, ಯಾರೇ ಎಲ್ಲ ಏನೆಲ್ಲ ಬೇಕು ತಗೊಳ್ಳಿ. ಐಸ್ ಕ್ರೀಮು ನೋಡಿ ಎಷ್ಟು ಜನ ಇದ್ದಾರೆ. ಹಬ್ಬ ಮನೇಲಿ ಮಾಡಿದೆ ಎಲ್ಲ ಚಾಮುಂಡಮ್ಮ ನೋಡಿ ಫ್ರೆಂಡ್ಸ್, ಎಲ್ಲಿದ್ದೀವಿ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ತುಂಬ ಜನಕ್ಕೆ. ಇಲ್ಲಿಗೆ ಬರದೇ ಇರೋರೇ ಇಲ್ಲ ನನ್ನ ಪ್ರಕಾರ. ತುಂಬ ಜನ ಬಂದೋಗಿದ್ದೀರಾ, ಗೊತ್ತಾಯ್ತು ಅನ್ಕೊಂತೀನಿ. ಹಾಯ್, ನಾನಿವತ್ತು ಚನ್ನಪಟ್ಟಣ ಹತ್ರ ಇರೋ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಏನು ಜನ ಅನ್ರಿ, ಹಬ್ಬ ನೋಡೋಕೆ 2 ಕಣ್ಣು ಸಾಕಾಗಲ್ಲ. ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತೀನಿ ಇವತ್ತು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ತಾಯಿ ಒಲಿದೆ ಯಾರನ್ನೂ ದರ್ಶನ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ತುಂಬ ಸಾರಿ ಚಾಮುಂಡೇಶ್ವರಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಯಾವುದೋ ಒಂದು ಅಡೆತಡೆಯಾಗಿ ನಾನು ಹೋಗೇ ಇರಲಿಲ್ಲ. ನಿನ್ನೆ ಮನೆ ದೇವ್ರಿಗೆ ಹೋಗೋಣ ಅನ್ನೋ ರೀಸನ್ಗೆ ಊರಿಗೆ ಹೋದೆ. ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡಿನೂ ಬಂದೆ. ಸರಿ ಆಯಿತು, ನಾಳೆ ಹಬ್ಬ ಇದೆ, ಮುಗಿಸಿ ಹೋಗೋಣ ಅಂದ್ಕೊಂಡು ಊರಲ್ಲೇ ಉಳ್ಕೊಂಡೆ. ಮಲ್ಕೊಂಡಿದ್ದು ಎದ್ದೆ ಬೆಳಗ್ಗೆ ಆಗ್ತಿದ್ದಂಗೆನೇ ಯಾಕೋ ಗೊತ್ತಿಲ್ಲ, ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅಮ್ಮನ ಹತ್ರ ಮಾತಾಡಿದೆ. ಸರಿ ಅಮ್ಮ ಹೋಗೋಣ ಅಂತು. ಸರಿ ಅಂದ್ಬಿಟ್ಟು ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದೆ. ಬರ್ತಾ ಇದ್ದಂಗೆ ಅನಿಸ್ತು, ಅಲ್ಲಿ ಕಾಯಿ ಕಟ್ತಾ ಇದ್ದಿದ್ದ ಜನ ನೋಡಿ ನಾನು ಕೂಡ ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡು ಕಾಯಿ ತಗೊಂಡು ನಾನು ಅಕ್ಕ ಇಬ್ಬರು ಹೋದ್ವಿ. ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಮ್ಮ ಕೋರಿಕೆ ನೆರವೇರುತ್ತಂತೆ. ತುಂಬ ಜನ ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ಗಳು ಕೂಡ ಹೇಳಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಕಾಯಿ ತಗೊಂಡು ಮೊದಲು ತಾಯಿ ದರ್ಶನ ಮಾಡೋಣ ಅಂದ್ಕೊಂಡು ಹೋದ್ವಿ. ಏನೋ ಸ್ವಲ್ಪ ಜನ ಇರ್ಬೋದು ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಇದ್ದಾರೆ. ಇಲ್ಲ ಅಂದರೂ 25ರಿಂದ 30 ಸರ್ಕಲ್ ಸುತ್ತಬೇಕು ತಾಯಿನ ನೋಡೋಕ್ಕೆ, ಅಂಥ ಜನ. ಸರಿ ಆಯಿತು, ಇಷ್ಟು ದೂರನೇ ಬಂದಿದ್ದೀವಿ, ತಾಯಿ ನೋಡಿದೆ ಹೇಗೆ ಹೋಗೋದು ಅಂದ್ಬಿಟ್ಟು ದರ್ಶನಕ್ಕೆ ಕ್ಯೂ ನಿಂತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ನನ್ನನ್ನು ಗುರ್ತಿಡಿದು ಮಾತಾಡ್ಸಿದ್ರು. ನನಗಂತೂ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಇಷ್ಟು ಜನ ನನ್ನನ್ನು ಮಾತಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೆಲವು ಜನ ಅವರವರೇ ಮಾತಾಡ್ಕೋತಿದ್ರು. ನನಗೂ ಸ್ವಲ್ಪ ನಾಚಿಕೆ ಆಯಿತು, ಏನಪ್ಪ ಎಲ್ಲರೂ ಹಿಂಗೆ ಮಾತಾಡಿಸ್ತಾರೆ ಅಂತ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಬಂದು ಮಾತಾಡ್ಸಿದ್ರಲ್ವ ಅನ್ನೋ ಖುಷಿ ಕೂಡ ಇತ್ತು. ನಿಜವಾಗ್ಲೂ ಸಾರ್ಥಕತೆ ಬದುಕು. ಒಂದು 4 ಜನ ನೀವು ಒಳ್ಳೆ ವಿಡಿಯೋ ಮಾಡ್ತೀರಾ, ನಿಮ್ಮನ್ನು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾರೋ ಒಬ್ಬರು ನಮ್ಮನ್ನು ಕಂಡಿಡಿದು ಮಾತಾಡಿಸ್ತಾರೆ ಅಂದರೆ ಅದು ಸುಮ್ಮನೆ ಹೇಳೋದಲ್ಲ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅದಾದಮೇಲೆ ಫೈನಲಾಗಿ ತಾಯಿ ದರ್ಶನ ಕೂಡ ಆಯಿತು. 2 ಅವರ್ ದರ್ಶನಕ್ಕೆ ನಿಂತಿದ್ರು. ಕಣ್ತುಂಬ ದರ್ಶನ ಕೊಟ್ಟಳು ತಾಯಿ. ದರ್ಶನ ಮುಗಿಸಿ ಆಚೆ ಬಂದ್ವಿ. ಆಚೆ ಬಂದರೆ ಅಲ್ಲಿ ತಾಯಿದು ಪಾದ ಇದೆ, ಅದ್ರ ಮೇಲೆ ಕಾಯಿ ಇಟ್ಟು ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಕೇಳ್ಕೋಬೇಕು. ಅದಾದಮೇಲೆ ಅಲ್ಲಿ ಗರುಡಗಂಬ ಇದೆ, ಆ ಗರುಡಗಂಬನ 3 ಸುತ್ತು ಸುತ್ತಬೇಕು. ಆ ಸುತ್ತಬೇಕಾದ್ರೆ ನಾವು ಯಾವುದೇ ರೀತಿ ಆ ಕಡೆ ಈ ಕಡೆ ಮನಸ್ಸು ಮಾಡದೆ ತಾಯಿನ ನೆನೀತಾ ಸುತ್ತಬೇಕು.
ತುಂಬ ಜನ ಸುತ್ತುತ್ತಾ ಇದ್ರು. ನಿಜವಾಗ್ಲೂ ಒಂದೆರಡು ಕಾಯಂತೂ ಇರಲಿಲ್ಲ, ಕೋಟ್ಯಾಂತರ ಕಾಯಿಗಳಿದೆ ಅಲ್ಲಿ. ನಂಬಿಕೆ ಇಟ್ಟು ತಾಯಿನ ನಂಬಿ ಈ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕೆಲಸ ಆಗುತ್ತೆ. ನಂಬಿಕೆ ಇಲ್ಲದೆ ಇರೋರೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆ ಇರೋರು ಅಷ್ಟೇ ಮಾಡಿ. ಯಾವುದೇ ದೇವರಾದರೂ ಫಸ್ಟು ನಂಬಬೇಕು, ಆಮೇಲೆ ದೇವರು ನಮ್ಗೆ ಒಲಿಯೋದು. ಅದಾದಮೇಲೆ ನಾನು ಕೂಡ 3 ಸುತ್ತು ಸುತ್ತಿದೆ. ಸುತ್ತಿ ಆದಮೇಲೆ ಅದೇ ಗರುಡಗಂಬದ ಮೇಲೆ ತ್ರಿಶೂಲನ ಕೆತ್ತಿದ್ದಾರೆ. ಆ ತ್ರಿಶೂಲಕ್ಕೆ 3 ಸರಿ ಕಾಯಿನ ಮುಟ್ಟಿಸ್ಬೇಕು. ಆ ರೀತಿ ಕಾಯಿನ ತ್ರಿಶೂಲಕ್ಕೆ ಮುಟ್ಟಿಸಿದ್ರೆ ತಾಯಿ ಪಾದಕ್ಕೆ ಮುಟ್ಟಿಸಿದಷ್ಟೇ ಆಗುತ್ತಂತೆ. ಅದಕ್ಕೆ ನಾನು ತಾಯಿ ಪಾದಕ್ಕೆ ಮುಟ್ಟಿಸ್ದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ತ್ರಿಶೂಲಕ್ಕೆ ಮುಟ್ಟಿಸ್ದೆ. ಅದಾದಮೇಲೆ ಕಾಯಿ ಕಟ್ಟೋಣ ಅಂತ ಜಾಗ ಹುಡ್ದೆ. ಯಾವ ಕಡೆ ನೋಡಿದ್ರೂ ಕಾಯಿ ಕಟ್ಟೋಕ್ಕೆ ಜಾಗನೇ ಇಲ್ಲ. ಅಷ್ಟು ಕಾಯಿಗಳನ್ನ ತುಂಬಿದ್ದಾರೆ. ಹೇಳ್ತಿಲ್ವಾ, ಇಲ್ಲ ಅಂದರೂ ದಿನಕ್ಕೆ ಸಾವಿರಾರು ಕಾಯಿಗಳನ್ನ ಕಟ್ತಾರಂತೆ. ಅಲ್ಲಿ ಬಂದವರು ತುಂಬ ಜನ ಹೇಳ್ತಾ ಇದ್ರು, ನಮಗೆ 1 ವಾರದಲ್ಲಾಯಿತು, 2 ವಾರದಲ್ಲಾಯಿತು ಅಂತ. ನಿಮಗೆ ಎಷ್ಟು ವಾರದಲ್ಲಿ ಕಟ್ಟೋಕ್ಕಾಗುತ್ತೋ ಅಷ್ಟು ವಾರದಲ್ಲಿ ಕಟ್ತೀನಿ ಅಂತ ಕೈ ಮುಕ್ಕೊಂಡು ಕಟ್ಟಿ. ನಾನು ಒಂದು 3 ವಾರ ಕಟ್ತೀನಿ ಅಂತ ಅಂದ್ಕೊಂಡು ಕೈ ಮುಕ್ಕೊಂಡು ಮೊದಲನೇ ವಾರ ಕಾಯಿ ಕಟ್ಟಿ ಬಂದಿದ್ದೀನಿ. ಇನ್ನು 2 ವಾರ ಕಟ್ಟಬೇಕು, ಖಂಡಿತವಾಗ್ಲೂ ಕಟ್ತೀನಿ. ಅದಾದಮೇಲೆ ನಾನು ಅಕ್ಕ ಇಬ್ಬರು ಸೇರಿ ಹೆಂಗೋ ಜಾಗ ಮಾಡಿ ಕಾಯಿ ಕಟ್ಟಿದ್ವಿ. ನಿಜವಾಗ್ಲೂ ಕಾಯಿ ಕಟ್ಟೋಕ್ಕೂ ಜಾಗ ಇಲ್ಲ, ಅಷ್ಟು ಕಾಯಿ ಕಟ್ಟಿದ್ದಾರೆ. ಅಷ್ಟು ಪವರ್ಫುಲ್ ದೇವರಿದು. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನಗಳ ಸಹವಾಸ ಮಾಡೋ ಬದಲು ದೇವ್ರನ್ನ ನಂಬಿ. ನಾನು ಪ್ರತಿ ವಿಡಿಯೋದಲ್ಲೂ ತುಂಬ ವಿಡಿಯೋದಲ್ಲೂ ಹೇಳಿದ್ದೀನಿ, ಜನಗಳನ್ನ ನಂಬಿ ಮೋಸ ಹೋಗೋ ಬದಲು ದೇವ್ರನ್ನ ನಂಬಿ. ನಾನಂತೂ ನನ್ನ ಜೀವನದಲ್ಲಿ ಜನಗಳನ್ನ ನಂಬಿ ತುಂಬ ಮೋಸ ಹೋಗಿದ್ದೀನಿ. ತುಂಬ ಜನ ತಪ್ಪಾಗಿ ಮಾತಾಡಿದ್ದಾರೆ, ತುಂಬ ಜನ ತಪ್ಪಾಗಿ ನೋಡಿದ್ದಾರೆ. ಪರವಾಗಿಲ್ಲ, ನಾನೇನು ಅಂತ ನಾನು ನಂಬಿರೋ ಜನಗಳಿಗೆ ಗೊತ್ತಿದ್ರೆ ಸಾಕು. ನಾನಂತೂ ನನ್ನ ಜೀವನದಲ್ಲಿ ಯಾರಿಗೂ ಮೋಸನೂ ಮಾಡಿಲ್ಲ, ಯಾರಿಗೂ ಕೇಡು ಬಯಸಿಲ್ಲ. ನನಗೆ ಕೇಡು ಬಯಸಿದವ್ರಿಗೆ ನಾನು ಹೇಳೋದು ಒಂದೇ ಮಾತು, ದೇವರಿದ್ದಾರೆ, ನೋಡ್ಕೋತಾರೆ. ನಾನು ಯಾರಿಗೂ ಶಾಪನೂ ಹಾಕಲ್ಲ ಅಷ್ಟೇ. ಆದರೆ ಒಂದಂತೂ ಸತ್ಯ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿದವ್ರಿಗೆ ನಾನು ನಂಬಿರೋ ದೇವರು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನನ್ನ ಕಣ್ಮುಂದೆನೇ ತುಂಬ ಜನಕ್ಕಾಗಿದೆ, ನಾನು ನೋಡಿದ್ದೀನಿ ಕೂಡ. ಮತ್ತು ಅದಾದಮೇಲೆ ಕಾಯಿ ಕಟ್ಟಿ ಮುಂದೆ ಚಾಮುಂಡೇಶ್ವರಿ ವಿಗ್ರಹ, ಆ ವಿಗ್ರಹನ ನೋಡ್ತಾ ಇದ್ದರೆ ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿನೇ ಧರೆಗಿಳಿದು ಬಂದಿದ್ದಾಳೆ ಅನ್ನೋ ಅಷ್ಟು ಖುಷಿ ಆಗುತ್ತೆ, ಕಣ್ಣು ತುಂಬಿ ಬರುತ್ತೆ. ಆ ತಾಯಿನ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ. ನಾವೇ ಅದೃಷ್ಟವಂತರು ಅನಿಸುತ್ತೆ. ಬೇಕು ಅಂದಾಗ ಹೋಗಿ ಕಣ್ಣಲ್ಲಿ ನೋಡ್ಕೊಬರ್ಬೋದು. ಅದಾದಮೇಲೆ ಅದ್ರ ಕೆಳಗಡೆ ಒಂದು ಪುಟ್ಟ ಚಾಮುಂಡೇಶ್ವರಿ ವಿಗ್ರಹನ ಇಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ನಾನು ಕೂಡ ಹೋಗಿ ಅಲ್ಲಿ ಕೈ ಮುಗಿದು ಅರಿಶಿನ ಕುಂಕುಮ ತಗೊಂಡು ಕರ್ಪೂರ ಹಾಕಿ ಬಂದೆ. ಮನ್ಸಿಗೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಆ ಜನ ಸಾಗರನ ನೋಡೋಕ್ಕೆ 2 ಕಣ್ಣು ಸಾಕಾಗಿಲ್ಲ. ನೋಡ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ 3 ಗಂಟೆ ಆಗ್ಬಿಟ್ಟಿತ್ತು. ಅಮ್ಮ, ಬಬ್ಲು, ನಮ್ಮ ಶಾಂತ ಎಲ್ಲರೂ ಹಸಿವು ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಡೋ ಅಷ್ಟರಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಪ್ರಸಾದ ವಿತರಣೆ ಆಗ್ತಾಯಿದೆ ಅಂತ. ಹೋಟ್ಲಲ್ಲಿ ಊಟ ಏನು ಡೈಲಿ ತಿನ್ಬೋದು, ಆದರೆ ತಾಯಿ ದರ್ಶನ ಮಾಡಿ ತಾಯಿ ಪ್ರಸಾದ ತಿನ್ನೋದಿದೆಯಲ್ವಾ, ಅದು ಅದೃಷ್ಟವಂತವ್ರಿಗೆ ಮಾತ್ರ. ಒಂದೊಂದು ಅಕ್ಕಿ ಕಾಳು ಮೇಲೂ ಬರೆದಿರುತ್ತಂತೆ, ಈ ಅಕ್ಕಿ ಇಂಥವ್ರಿಗೆ ಸಲ್ಲಬೇಕು ಅಂತ. ಫೈನಲ್ ಆಗಿ ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಊಟ ತುಂಬ ಚೆನ್ನಾಗಿತ್ತು. ಅನ್ನ ರಸಮ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟು ಸಿಂಪಲಾಗಿ ಮಾಡಿದರು ಅಂದರೆ ಅಷ್ಟು ಸಿಂಪಲಾಗಿ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ದೇವ್ರ ಪ್ರಸಾದ ಅಂದ್ರೇ ಅದು. ಫೈನಲಾಗಿ ಭರ್ಜರಿ ಊಟ ಮುಗಿಸ್ಬಿಟ್ಟು ಹೋಯ್ತಾ ಇದ್ದೀವಿ. ಫೈನಲಿ ವರ್ಷದ ಮೊದಲನೇ ಹಬ್ಬದ ದಿನ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ವಿ. ಯಾರೆಲ್ಲ ಇನ್ನೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಲ್ಲ ಈ ಜಾಗದಲ್ಲಿ, ಎಲ್ಲರೂ ಬೇಗ ಹೋಗಿ ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನ ಬೇಡ್ಕೊಳ್ಳಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್.